ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಹೀಗೆ ಹೇಳೋ ವಿಷಯನ ಗರ್ಭಿಣಿಯರು ಪ್ರತಿದಿನ ಮಿಸ್ ಮಾಡದೆ ನೀವು ಈ ರೀತಿ ಮಾಡ್ತಾಯಿರಿ. ನಿಮಗೆ ಇದ್ರ ಪರಿಣಾಮ ಏನು ಅಂತ ಹೇಳಿ ಮಗು ಹುಟ್ಟಿದ ಮೇಲೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಇದೇನಪ್ಪ ಅಂತ ಹೇಳಿದ್ರೆ, ಪ್ರತಿದಿನ ನೀವು ಮಗು ಜೊತೆ ಮಾತಾಡಬೇಕಾಗತ್ತೆ. ಹೇಗೆ ಮಗುಗೆ ಕೇಳಿಸುತ್ತಾ ನಾವು ಮಾತಾಡೋದು ಅಂತೆಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಆರಾಮಾಗಿ ಮಗುಗೆ ಹಾರ್ಟ್ ಬೀಟ್ ಶುರುವಾಗಿದ್ದ ನಂತರ ಮಗು ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಿರತ್ತೆ. ಸೊ ನೀವು ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ನೀಟಾಗಿ ಮಸಾಜ್ ಮಾಡ್ತಾ ಮಗು ಜೊತೆ ಚೆನ್ನಾಗಿ ಮಾತಾಡ್ತಾಯಿರಿ. ಏನು ಮಾತಾಡಬೇಕು ಅನ್ನೋ ಯೋಚನೆನೂ ಬರುತ್ತೆ ನಿಮಗೆ ಮಗು ಹತ್ರ ಏನೆಲ್ಲ ಹೇಳ್ಕೊಬೇಕು ಅಂತಿರುತ್ತೋ ಅದನ್ನೆಲ್ಲನೂ ಹೇಳ್ಕೊಬೋದು. ಮಗು ಯಾವ ರೀತಿ ಬೆಳವಣಿಗೆ ಆಗಬೇಕು ಅಂದರೆ ನೀನು ಚೆನ್ನಾಗಿ ಗ್ರೋತ್ ಆಗಬೇಕು, ಹುಟ್ಟುವಾಗ ಮುದ್ದಾಗಿ ಕಾಣಿಸ್ಬೇಕು, ಮತ್ತು ಬೆಳೆಯುವಾಗ ಈ ರೀತಿಯೆಲ್ಲ ನೀನು ಬೆಳಿಬೇಕು, ಎಲ್ಲರ ಹತ್ರ ಒಳ್ಳೆ ಮಗು ಅನಿಸ್ಕೊಬೇಕು. ಈ ರೀತಿ ನಿಮಗೆ ಮಗು ಹತ್ರ ಏನೆಲ್ಲ ಮಾತಾಡಬೇಕು ಅನಿಸುತ್ತೋ, ಮತ್ತು ಮೊಮ್ಮಗೆ ನಾರ್ಮಲ್ ಡೆಲಿವರಿ ಆಗಬೇಕು, ಸೊ ನೀನು ಅದಕ್ಕೆ ಹೆಲ್ಪ್ ಮಾಡಬೇಕು. ಈ ರೀತಿ ತುಂಬ ಪಾಸಿಟಿವ್ ಆಗಿರೋ ಮಾತುಗಳನ್ನ ಮಗು ಜೊತೆ ಪ್ರತಿದಿನ ಮಾತಾಡ್ತಾಯಿರಿ. ಆದರೆ ನಿಮ್ಮ ಹಸ್ಬೆಂಡ್ ಜೊತೆನೂ ಮಗು ಜೊತೆ ಮಾತಾಡೋದಕ್ಕೆ ಹೇಳಿ. ಮತ್ತು ಕೆಲವ್ರಿಗೆ ಮುಜುಗರ ಇರುತ್ತೆ, ಮನೇಲಿ ಎಲ್ಲರೂ ಇರ್ತಾರೆ, ಯಾವ ರೀತಿ ಮಗು ಜೊತೆ ಮಾತಾಡೋದು, ನೋಡಿದ್ರೆ ಯಾರಾದರೂ ಏನಾದರೂ ತಪ್ಪಾಗಿ ತಿಳ್ಕೊಳ್ತಾರೇನೋ ಅಂತ ಹೇಳಿ. ಸೊ ಡೈಲಿ ಯಾವಾಗಾದರೂ ಒಂದು 5 ನಿಮಿಷ ಅಥವಾ 10 ನಿಮಿಷ ಆದರೂ ನಿಮಗೆ ಅಂತ ಟೈಮ್ ಸಿಗುತ್ತೆ ಅಲ್ವಾ. ಸೊ ರೂಮಲ್ಲಿ ಕೂತ್ಕೊಂಡಾಗಿರ್ಬೋದು, ಇಲ್ಲ ನಿಮಗೆ ರೂಮಲ್ಲಿ ಆಗಲ್ಲ, ಅಲ್ಲೂ ಮುಜುಗರ ಆಗುತ್ತೆ, ಯಾರಾದರೂ ಇರ್ತಾರೆ ಅಂತ ಹೇಳಿದರೆ ಸ್ನಾನ ಮಾಡೋದಕ್ಕೆ ಹೋದಾಗ ಆದರೂ ಆಗಿರ್ಬೋದು, ಅಟ್ಲೀಸ್ಟ್ ಪ್ರತಿದಿನ ಒಂದು 10 ನಿಮಿಷ ಆದರೂ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಮಸಾಜ್ ಮಾಡ್ತಾ ಮಗು ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಈ ಎಕ್ಸ್ಪೀರಿಯೆನ್ಸು. ಮಗು ಪ್ರತಿಯೊಂದನ್ನು ಕೇಳಿಸ್ಕೊಳ್ಳುತ್ತೆ. ನಿಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ಮಗು ಬೆಳೆಯೋದಕ್ಕೆ ಶುರು ಮಾಡುತ್ತೆ. ಮಗು ಬ್ರೈನ್ ಡೆವಲಪ್ಮೆಂಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನೀವು ಪ್ರತಿದಿನ ಮಾಡೋದ್ರಿಂದ ತುಂಬಾ ಯೂಸಸ್ ಆಗುತ್ತೆ. ಇದು ತುಂಬ ಜನ ಡಾಕ್ಟರ್ಸು ಸಜೆಸ್ಟ್ ಮಾಡ್ತಾರೆ, ತುಂಬಾ ರಿಸರ್ಚು ಮಾಡಿ ಹೇಳಿದ್ದಾರೆ. ಸೊ ಈ ಟಿಪ್ನ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಪ್ರತಿದಿನವೂ ಮಾಡಿ. ಇವತ್ತು ಮಾಡಿದ್ದೀನಿ ನಾಳೆ ಮಾಡೋದು ಬೇಡ, ಈ ರೀತಿ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮಗು ಜೊತೆನೇ ಅಲ್ವಾ, ನೀವೇ ಅಲ್ವಾ ಮಾತಾಡೋದು. ಸೊ ಯಾರಿದ್ರೂ ಏನು ತಲೆಗೆ ಹಾಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮಗು ಯಾವ ರೀತಿ ಬೆಳಿಬೇಕು ಅನ್ನೋ ಆಸೆ ನಿಮಗೆ ಮಾತ್ರನೇ ಇರುತ್ತೆ. ಸೊ ಇದನ್ನು ಮಾತ್ರ ತಲೆಯಲ್ಲಿಟ್ಕೊಂಡು ಮಗು ಜೊತೆ ಮಾತಾಡೋದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.